ನೋಡಿ, ಒಟ್ಟಾರೆ ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ತುಳಿದು ನಿಗ್ರಹ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡಿರೋಂಥ ಈ ಸಂದರ್ಭದಲ್ಲಿ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಬಹಳ ದಿಟ್ಟ ನಿಲುವು ತಗೊಂಡು ಮುನ್ನುಗ್ಗಿದ್ರು. ಒಂದೂವರೆ ತಿಂಗಳ ಕೆಳಗೆ ನಾನು ಅದೇ ಭಾಗಕ್ಕೆ ಹೋಗ್ಬಿಟ್ಟು ಬಂದೆ, ನಮ್ಮ ಇಡೀ ಕುಟುಂಬ ಸಮೇತ. ಏನು ನಾರ್ಮಲ್ ಬೆಂಗಳೂರಿನಲ್ಲಿ ಶಿವಮೊಗ್ಗದಲ್ಲಿ ಏನು ವಾತಾವರಣ ಇದೆ ಆ ರೀತಿ ವಾತಾವರಣ ಅಲ್ಲಿದೆ ಈಗ. ಆದರೆ ದುರದೃಷ್ಟವಶಾತ್ ಯಾರು ಈ ದಿಕ್ಕಲ್ಲಿ ತೊಂದರೆ ಕೊಡಬೇಕು ಅನ್ನೋಂಥ ಭಾಗದಲ್ಲಿ ಇರ್ತಾರೋ ಅವರು ಮಾಡೋಂಥ ದುಷ್ಕೃತ್ಯ ಏನಿದೆ ಇದು ಅಕ್ಷಮ್ಯ ಅಪರಾಧ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಭಾರತೀಯ ಇದನ್ನು ಕ್ಷಮಿಸೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾನು ನರೇಂದ್ರ ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ ನಾನು ಪ್ರಾರ್ಥನೆ ಮಾಡೋದು ಇಷ್ಟೇ, ಈಗೇನು ತಾವು ಬಹಳ ವಿಶೇಷವಾದ ಮುತುವರ್ಜಿಯನ್ನು ಕಾಳಜಿಯನ್ನು ತಗೊಂಡು ಆ ಭಾಗದ ಜನರಿಗೆ ಒಂದು ರೀತಿಯ ಧೈರ್ಯ ಸ್ಥೈರ್ಯವನ್ನು ತುಂಬಿ, ಒಂದು ರೀತಿ ಜಮ್ಮು ಕಾಶ್ಮೀರ ಒಂದು ಕಾಲದಲ್ಲಿ ಹೇಗಿತ್ತು ಪ್ರವಾಸೋದ್ಯಮ ತಾಣವಾಗಿ ಏನು ಇತ್ತು ಅದೇ ದಿಕ್ಕಲ್ಲಿ ಸಾಕಷ್ಟು ನೀವು ಯಶಸ್ವಿ ಆಗಿದ್ದೀರಿ. ಆದರೆ ಇವತ್ತಿನ ಇದೊಂದು ಘಟನೆ ಯಾವ ಆ ದುಷ್ಕೃತ್ಯವನ್ನು ನಡೆಸಿರೋಂಥ ವ್ಯಕ್ತಿ ಇದ್ದಾನೆ, ಆ ದುಷ್ಕೃತ್ಯ ನಡೆಸಿರೋಂಥ ವ್ಯಕ್ತಿ ತುಂಬ ಸ್ಪಷ್ಟವಾಗಿ ಕೇಳಿದ್ದಾನೆ. ಆ ಶರೀರ ಅಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಸ್ವತಃ ಮಂಜುನಾಥ್ ಅವರ ಶ್ರೀಮತಿಯವರಿಗೇ ಕೇಳಿದ್ದಾರೆ, ಯಾವ ಧರ್ಮ ನಿಂದು ಅಂತ. ಅವ್ರು ಹಿಂದೂ ಧರ್ಮ ಅಂತಿದ್ದಂಗೆ ಹಂಗೆ ಮತ್ತೆ ಯಾಕೆ ಉಳಿಸಿದಿರಿ, ನನ್ನ ಗಂಡಂಗೆ ಕಳಿಸಿರೋ ಜಾಗದಲ್ಲಿ ನನಗೂ ಅಲ್ಲಿಗೆ ಕಳಿಸ್ಬಿಡು ಅಂತ ಹೇಳಿದಾಗ, ನಿನಗೆ ಯಾಕೆ ಉಳಿಸಿದ್ದೀನಿ ಅಂತಂದು ನರೇಂದ್ರ ಮೋದಿಗೆ ಹೋಗಿ ಹೇಳಬೇಕು ನೀನು. ಇಲ್ಲಿ ಅಂಥ ಪರಿಸ್ಥಿತಿ ಇನ್ನೂ ಇದೆ, ಭಯೋತ್ಪಾದಕ ಚಟುವಟಿಕೆ ಸಾಕಷ್ಟಿದೆ, ಇಲ್ಲಿ ನಿಮ್ಮ ಜೀವಕ್ಕೂ ಕೂಡ ಸೆಕ್ಯೂರಿಟಿ ಇಲ್ಲ ಅನ್ನೋಂಥ ಒಂದು ಅಭಿಪ್ರಾಯ ಮೋದಿಯವರಿಗೆ ತಿಳಿಸ್ಬೇಕು. ಅದಕ್ಕೋಸ್ಕರ ನಿನ್ನ ಮಗನ ಬಿಟ್ಟಿದ್ದೀವಿ ನಾವು ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ ಅಂತ ಕೇಳಿ ಇಷ್ಟು ರಾಕ್ಷಸಿ ಕೃತ್ಯ ಇನ್ನೂ ಇಲ್ಲೊಂದು ನಡೀತಾ ಇದೆಯಲ್ಲ ಅನ್ನೋಂಥ ನೋವು ತುಂಬ ನಮಗೆ ಆಗ್ತಾಯಿದೆ ಅಂತ ನಾನು ಭಾವಿಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ಸಹಜ ಸ್ಥಿತಿಗೆ ಬರ್ತಾ ಇತ್ತು ಜಮ್ಮು ಕಾಶ್ಮೀರ, ಇದು ಸಂದೇಶ ಮತ್ತೆ ಒಂದು ರೀತಿಯ ಪ್ರವಾಸಿಗರಲ್ಲಿ ಅಭಿವೃದ್ಧಿಗೆ ಒಂದು ರೀತಿಯ ಕೆಟ್ಟ ಸಂದೇಶ. ಅದೇ ಈ ರೀತಿ ನೀವು ಹೇಳಿದಂಗೆ ಕೆಟ್ಟ ಸಂದೇಶ ಹೋಗಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ನಡೆದಂಥ ದುಷ್ಕೃತ್ಯ ಇದು. ಈ ರೀತಿ ಒಳ್ಳೆಯ ಸಂದೇಶ ಹೋಗಿಬಿಟ್ರೆ ಇಡೀ ಪ್ರಪಂಚದ ಜನ ಕಾಶ್ಮೀರಕ್ಕೆ ಬಂದು ಪ್ರವಾಸೋದ್ಯಮ ಇಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ, ಇಲ್ಲಿ ಆನಂದವಾಗಿ ನಾವು ತಮ್ಮ ಬಿಡುವಿನ ಸಂದರ್ಭವನ್ನು ನಾವು ಅಲ್ಲಿ ಕಳಿಬಹುದು ಅನ್ನೋಂಥ ಒಂದು ವಾತಾವರಣ ನಿರ್ಮಾಣ ಆಗಬಾರ್ದು ಅನ್ನೋಂಥ ಉದ್ದೇಶಗಳನ್ನೇ ಈ ದುಷ್ಕೃತ್ಯ ನಡೆಸಿರೋಂಥ ವ್ಯಕ್ತಿಗಳು ಮಾಡಿರೋಂಥ ಒಂದು ಕೃತ್ಯ ಇದು. ಇದಕ್ಕೆ ಅದೇ ನಿಜ, ಅಮೇರಿಕಾದ ಉಪಾಧ್ಯಕ್ಷ ಬಂದು ಹೋಗಿರೋಂಥ ಸಂದರ್ಭದಲ್ಲಿರ್ಬೋದು, ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೆ ಅದರಿಂದ ಒಂದು ರೀತಿಯಲ್ಲಿ ಈ ಭಯೋತ್ಪಾದಕ ಚಟುವಟಿಕೆಗಳನ್ನು ಭಾರತ ಮುಂಚೆ ಇದನ್ನು ಖಂಡನೆ ಮಾಡಬೇಕು ಅಂತ ಹೊರಟಾಗ ವಿಶ್ವಸಂಸ್ಥೆಯಲ್ಲಿ ಎಲ್ಲರೂ ನಕ್ಕರು, ಅಂಥ ಪರಿಸ್ಥಿತಿ ಇವತ್ತಿಲ್ಲ ಅಂತ. ಇವತ್ತು ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೂ ಕೂಡ ಅದ್ರ ಬಿಸಿ ಮುಟ್ತಾ ಇದೆ. ಈ ರೀತಿ ಭಯೋತ್ಪಾದಕ ಚಟುವಟಿಕೆ ನಡೆಸೋಂಥ ಸಂಘಟನೆಗಳು ಇನ್ನೂ ಪ್ರಪಂಚದಲ್ಲಿ ಇಲ್ಲೊಂದು ಇದೆ, ಭಾರತ ಮುಂಚೆ ಅಂತ ಹೇಳ್ತಾ ಇದ್ದ ವಿಚಾರ ಸತ್ಯ ಅನ್ನೋದು ಪ್ರಪಂಚದ ಮುಂದೆ ಗಮನಕ್ಕೆ ಬರ್ತಾ ಇದೆ. ಇದಕ್ಕೆ ಎಲ್ಲ ರಾಷ್ಟ್ರೀಯವಾದಿಗಳು ಕೂಡ ಒಂದಾಗಬೇಕು ಅನ್ನೋಂಥ ಭಾವನೆ ಇವತ್ತು ಖಂಡಿತ ಅರ್ಥ ಆಗ್ತಾಯಿದೆ ದೇಶದ ಜನಕ್ಕೆ, ವಿಶ್ವದ ಜನಕ್ಕೆ.